ಆಕಾಶವಾಣಿ ಮಲ್ನಾಡಡ್ಕೆ ಮೈಸೂರು ವಿಳ್ಳೆದೆಲೆ ಬೆರೆತರೆ ಕೆಂಪು ಮೈಸೂರು ಬ್ರ್ಯಾಂಡ್. ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಅಂಬಾವಿಲಾಸ ಅರಮನೆಯನ್ನ ಪರಿಚಯಿಸುತ್ತಾರೆ ಡಾಕ್ಟರ್ ವಿ ರಂಗನಾಥ್. ಮೈಸೂರಿನ ಅರಮನೆಯನ್ನು ಅಂಬಾವಿಲಾಸ ಅರಮನೆ ಅಂತಲೂ ಸಹ ಹೇಳಲಾಗುತ್ತೆ. ಮೈಸೂರು ನಗರದ ಹೃದಯ ಭಾಗದಲ್ಲಿ ಈ ಅರಮನೆ ಇದೆ. ಈ ಅರಮನೆಗೆ ಒಂದು ಇತಿಹಾಸ ಇದೆ. 14ನೇ ಶತಮಾನ ಆ ಸಮಯದಲ್ಲೇ ಇಲ್ಲಿ ಒಂದು ಅರಮನೆ ಇತ್ತು ಅನ್ನುವಂಥದ್ದನ್ನು ಶ್ರೀಮನ್ ಮಹಾರಾಜ ವಂಶಾವಳಿ ಅದರಲ್ಲಿ ನಮೂದು ಮಾಡಲಾಗಿದೆ. ಅದಕ್ಕೆ ಸಿಡಿಲು ಬಡಿತು, ಅದರಿಂದ ಅದು ನಾಶ ಆಯಿತು ಹಾಗೆ ಅಂತಲೂ ಸಹ ಅದರಲ್ಲಿ ನಮೂದಿಸಲಾಗಿದೆ. 1638ರಲ್ಲಿ ರಣಧೀರ ಕಂಠೀರವ ನರಸರಾಜ ಒಡೆಯರ್ ಅದನ್ನ ಪುನರ್ ನಿರ್ಮಾಣ ಮಾಡಿದ್ರು ಹಾಗೆ ಅಂತೇಳಿ ನಮಗೆ ದಾಖಲೆಗಳು ಸಿಗುತ್ತೆ. ಇದಾದ ನಂತರ ನಮಗೆ ಈ ಅರಮನೆ ಬಗ್ಗೆ ಮಾಹಿತಿ ಸಿಗುವಂಥದ್ದು ಸುಮಾರು 1793ರ ಆಸುಪಾಸಿನಲ್ಲಿ. ಈ ಅರಮನೆ ಆಗಲೂ ಸಹ ಶಿಥಿಲವಾಗಿತ್ತು. ಈ ಅರಮನೆಯನ್ನ ನೋಡಬೇಕು ಅಂತ ಹೇಳಿ ಶ್ರೀರಂಗಪಟ್ಟಣದಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇದ್ರು. ಆ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಹೈದರ್ ಅಲಿ ಈ ಕೋಟೆಯನ್ನ ನೋಡೋದಕ್ಕೆ ಕರೆಸ್ಕೊಂಡಿರ್ತಾನೆ. ಅದಕ್ಕೆ ಮುಂಚಿತವಾಗಿ ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿದ್ದಾಗ ಈ ಅರಮನೆ ಇರುತ್ತೆ. ಅದಾದ ನಂತರ 1610ರಲ್ಲಿ ರಾಜ ಒಡೆಯರವರು ಶ್ರೀರಂಗಪಟ್ಟಣವನ್ನು ಆಕ್ರಮಿಸಿಕೊಂಡು ಸ್ವತಂತ್ರ ರಾಜರಾದಾಗ ರಾಜಧಾನಿ ಶ್ರೀರಂಗಪಟ್ಟಣಕ್ಕೆ ವರ್ಗಾವಣೆ ಆಗತ್ತೆ. ಅಲ್ಲಿಂದ ಮುಂದಕ್ಕೆ ಅದು ಶ್ರೀರಂಗಪಟ್ಟಣದಲ್ಲೇ ಮೈಸೂರು ಅರಸರ ಆಳ್ವಿಕೆ ನಡೀತಾ ಇರುತ್ತೆ. ಸುಮಾರು 1760ರ ಸುಮಾರಿಗೆ ಇಮ್ಮಡಿ ಕೃಷ್ಣರಾಜ ಒಡೆಯರ್ ಅಲ್ಲಿ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಅವರಿಗೆ ಈ ಕೋಟೆಯನ್ನ ತೋರಿಸೋದಕ್ಕೋಸ್ಕರ ಹೈದರ್ ಅಲಿ ಅದನ್ನ ಕರ್ಕೊಂಬಂದ್ರು ಹಾಗೆ ಅಂತೇಳಿ ದಾಖಲೆಗಳು ಹೇಳುತ್ತೆ. ಅದಾದ ನಂತರ 1799 ಆ ಸಮಯದಲ್ಲಿ ಟಿಪ್ಪುವಿನ ಮರಣ ಆಗುತ್ತೆ. ಮರಣ ಆದ ನಂತರ ಶ್ರೀರಂಗಪಟ್ಟಣವನ್ನ ಬ್ರಿಟಿಷ್ನವರು ತಮ್ಮಲ್ಲೇ ಉಳಿಸ್ಕೊಂಡು ನೀವು ಮೈಸೂರಿನ ರಾಜ್ಯಭಾರವನ್ನು ಮಾಡಿ ಹಾಗೆ ಅಂಥೇಳಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹಳೆಯ ಮೈಸೂರು ಸಂಸ್ಥಾನದ 9 ಜಿಲ್ಲೆಗಳನ್ನು ಕೊಟ್ಟು ಇನ್ನು ಮುಂದಕ್ಕೆ ನೀವು ಮೈಸೂರಿನಿಂದ ಆಳ್ವಿಕೆಯನ್ನು ಮಾಡಿ ಹಾಗೆ ಅಂತ ಹೇಳಿದಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿಗೆ ಬರಬೇಕಾಗತ್ತೆ. ಅವರು ಪಟ್ಟಾಭಿಷೇಕ ಆದಂಥದ್ದು 1799ರ ಜೂನ್ 30. ಆದರೆ ಮುಮ್ಮಡಿಯವರು ಮೈಸೂರಿಗೆ ಬಂದಾಗ ಇಲ್ಲಿ ಅರಮನೆ ಇರೋದಿಲ್ಲ. ಯಾಕಂದ್ರೆ ಟಿಪ್ಪು ಸುಲ್ತಾನ್ ಅದಕ್ಕೆ ಮುಂಚಿತವಾಗಿಯೇ ಬೇರೆಯಾದಂತಹ ಒಂದು ಅರಮನೆಯನ್ನ ಕಟ್ಟಬೇಕು ಹಾಗೆ ಅಂಥೇಳಿ ಯೋಜನೆ ಆಗಿತ್ತು. ಆದರೆ ಅದು ಕೈಗೂಡಲಿಲ್ಲ. ಯಾಕಂದ್ರೆ ಟಿಪ್ಪು ಸುಲ್ತಾನ್ ನಿರಂತರವಾದಂತಹ ಹೋರಾಟದಲ್ಲೇ ಇದ್ದಿದ್ರಿಂದಾಗಿ ಅಲ್ಲಿ ಅರಮನೆ ನಿರ್ಮಾಣ ಆಗಿರೋದಿಲ್ಲ. ಹಾಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿಗೆ ಪಟ್ಟಾಭಿಷೇಕಕ್ಕೆ ಅಂತ ಬಂದಾಗ ಇಲ್ಲಿ ಅರಮನೆ ಇರೋದಿಲ್ಲ. ರಾಜರು ಉಳ್ಕೊಳ್ಳುವಂತಹ ಒಂದು ದೊಡ್ಡದಾದಂತಹ ಮನೆಯೂ ಸಹ ಇರೋದಿಲ್ಲ. ಆ ಸಮಯದಲ್ಲೇ ಈ ಹೊಸ ಅರಮನೆ ನಿರ್ಮಾಣಕ್ಕೆ ನಜರ್ಬಾದ್ನಲ್ಲಿ ಏನು ಕಟ್ಟಡಗಳು ಕಟ್ಟಿದ್ರು ಅದರಲ್ಲೇ ಒಂದು ದೊಡ್ಡ ಕಟ್ಟಡದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಉಳ್ಕೋತಾರೆ. ಆನಂತರ ಈಗಿನ ಅರಮನೆ ಅದರ ಪಶ್ಚಿಮ ಭಾಗದಲ್ಲಿರುವಂತಹ ಲಕ್ಷ್ಮೀರಮಣ ದೇವಸ್ಥಾನ, ಆ ದೇವಸ್ಥಾನದ ಆವರಣದಲ್ಲಿ ಚಪ್ಪರವನ್ನು ಹಾಕಿ ಅಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಪಟ್ಟಾಭಿಷೇಕ ನಡೆದಿರುತ್ತೆ. ಮಹಾರಾಜರಾಗಿ ಅಧಿಕಾರವನ್ನು ವಹಿಸ್ಕೊಂಡ ನಂತರ ಇವರಿಗೆ ಅರಮನೆ ಇರೋದಿಲ್ಲ. ಹಾಗಾಗಿ ಆ ಸಮಯದಲ್ಲಿ ಒಂದು ಅರಮನೆಯನ್ನು ತಾತ್ಕಾಲಿಕವಾಗಿ ಕಟ್ಟಲಾಯಿತು. 3-4 ವರ್ಷಗಳ ಅಂತರದಲ್ಲಿ ಅದನ್ನು ನಿರ್ಮಾಣ ಮಾಡಲಾಗಿತ್ತು. ಅರಮನೆ ಸುತ್ತ ಕೊತ್ತಳ ಇರಬೇಕು, ಕಂದಕಗಳಿರಬೇಕು, ಅಲ್ಲಿ ನೀರು ನಿಂತ್ಕೋಬೇಕು, ಶತ್ರುಗಳು ಅಲ್ಲಿಗೆ ಸುಲಭವಾಗಿ ಬರೋ ಹಾಗೆ ಆಗಬಾರ್ದು ಅನ್ನುವಂತಹ ಉದ್ದೇಶದಿಂದ ಆ ಅರಮನೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಅದು ಹೆಚ್ಚಿನ ಭಾಗ ಮರದಿಂದ ಕಟ್ಟಿದಂತಹ ಅರಮನೆ ಆಗಿತ್ತು. ಅದಕ್ಕೆ ಆದಂತಹ ವೆಚ್ಚ 2,47,287 ಕಂಠೀರಾಯ ಪಗೋಡ ಹಾಗೆ ಅಂಥೇಳಿ ಕಂಡು ಬರುತ್ತೆ. ಅಂದರೆ ಈಗಿನ ಸುಮಾರು 7.5 ಲಕ್ಷ ರೂಪಾಯಿಗಳು ಅದಕ್ಕೆ ವೆಚ್ಚ ಆಗಿತ್ತು. ಅದು ಕ್ರಮೇಣ ಮರದಿಂದ ಕಟ್ಟಿದ್ರಿಂದಾಗಿ ಶಿಥಿಲವಾಗ್ತಾನೂ ಇತ್ತು ಆ ಥರದಲ್ಲಿ. ಅದಲ್ಲದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಹೆಚ್ಚಿನ ಅವಧಿ ಅಲ್ಲಿ ರಾಜ್ಯಭಾರ ಮಾಡೋದಕ್ಕೆ ಆಗಲಿಲ್ಲ. 1832ರಲ್ಲಿ ರಾಜ್ಯಭಾರವನ್ನು ವಾಪಸ್ಸು ಬ್ರಿಟಿಷ್ನವರು ಕಸಿದುಕೊಂಡಿದ್ದರಿಂದಾಗಿ ಈ ಅರಮನೆ ಒಂದು ರೀತಿ ಶಿಥಿಲವಾಗಿತ್ತು. ಅದಾದ ನಂತರ ಅವರ ನಿರಂತರವಾದಂತಹ ಹೋರಾಟದಿಂದ ಪುನಃ ಮೈಸೂರು ಮಹಾರಾಜರಿಗೆ ಆಳ್ವಿಕೆಗೆ ವಾಪಸ್ ಬರುತ್ತೆ. 10ನೇ ಚಾಮರಾಜ ಒಡೆಯರ್ ಮಹಾರಾಜರಾಗಿ ಪಟ್ಟಾಭಿಷೇಕವನ್ನು ಹೊಂದುತ್ತಾರೆ. ಅವರ ನಿಧನ ನಂತರ
ಸುಮಾರು 1897 ಫೆಬ್ರವರಿ 28ನೇ ತಾರೀಕು ಮಹಾರಾಜ ಕುಮಾರಿ ಜಯಲಕ್ಷ್ಮಿ ಅವರ ಮದುವೆ ಸರ್ದಾರ್ ಎಂ ಕಾಂತರಾಜ ಅರಸ್ ಅವರ ಜೊತೆಗೆ ನಡೆಯುತ್ತೆ, ಅರಮನೆಯಲ್ಲೇ ನಡೆಯುತ್ತೆ. ಇದು ಫೆಬ್ರವರಿ 28, 1897. ಆದರೆ ಆ ಅರಮನೆ ಮರದಿಂದ ಕಟ್ಟಿದ್ರಿಂದಾಗಿ ಈ ಅರಮನೆಗೆ ಬೆಂಕಿ ಬೀಳುತ್ತೆ 1897ರಲ್ಲಿ. ಎದುರುಗಡೆ ಇರುವಂತಹ ದೊಡ್ಡ ಕೆರೆಯಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಇರೋದಿಲ್ಲ. ಹಾಗಾಗಿ ಅರಮನೆಯ ಬಹುಭಾಗ ಸುಟ್ಟು ಹೋಗುತ್ತೆ. ಆಗ ರಾಜ ಪರಿವಾರದವರು ಮುಖ್ಯವಾದಂತಹ ಆಭರಣ, ಸಿಂಹಾಸನ ಇತ್ಯಾದಿಗಳನ್ನು ಹತ್ತಿರದಲ್ಲಿ ಇದ್ದಂತಹ ಜಗನ್ಮೋಹನ ಅರಮನೆಗೆ ಅದನ್ನು ವರ್ಗಾಯಿಸ್ತಾರೆ. ಆನಂತರ ಇದೇ ಜಾಗದಲ್ಲಿ ಹೊಸದಾಗಿ ಅರಮನೆಯನ್ನು ನಿರ್ಮಾಣ ಮಾಡಬೇಕು ಹಾಗೆ ಅಂಥೇಳಿ ತೀರ್ಮಾನ ಮಾಡಿ 1897 ಅಕ್ಟೋಬರ್ ತಿಂಗಳಿನಲ್ಲಿ ಮರು ನಿರ್ಮಾಣದ ಕೆಲಸ ಆರಂಭ ಆಗುತ್ತೆ. ಅದೇ ಹಳೆಯ ಅರಮನೆ ಇದ್ದಂತಹ ಜಾಗದಲ್ಲೇ ಇವತ್ತು ನಾವೇನು ಅರಮನೆಯನ್ನು ನೋಡ್ತಾ ಇದ್ದೀವಿ, ಆ ಅರಮನೆ ಆದಂಥದ್ದು 1932ರಲ್ಲಿ ಸಾಕಷ್ಟು ವಿಸ್ತಾರವಾದಂತಹ ಜಾಗದಲ್ಲಿ ಈ ಅರಮನೆಯನ್ನು ಕಟ್ಟಲಾಗಿದೆ. ಅಲ್ಲಿ ಮುಖ್ಯವಾಗಿ ನಮಗೆ ಈ ಅರಮನೆಯಲ್ಲಿ ನೋಡೋದಕ್ಕೆ ಸಿಗುವಂಥದ್ದು ದರ್ಬಾರ್ ಹಾಲ್. ಇದು 155 ಅಡಿ ಉದ್ದ, 42 ಅಡಿ ಅಗಲವಾಗಿದೆ. ಇದರ ಪಕ್ಕದಲ್ಲೇ ಒಂದು ಗೋಪುರ ಇದೆ. ಆ ಗೋಪುರ 145 ಅಡಿ ಎತ್ತರ ಇದೆ ಹಾಗೆ ಅಂತ ಹೇಳುತ್ತೆ. ಈ ಬೂದು ಬಣ್ಣದ ಗ್ರಾನೈಟ್ ಶಿಲೆಗಳಿಂದ ಈ ಅರಮನೆಯನ್ನು ಕಟ್ಟಲಾಗಿದೆ. ಇದರಲ್ಲಿ 3 ಮಹಡಿಗಳು ಇರೋದನ್ನು ನಾವು ನೋಡ್ಬೋದು. ಈ 3ನೇ ಮಹಡಿಯ ಮೇಲೆ 5 ಅಂತಸ್ತಿನಲ್ಲಿ ಕಟ್ಟಿರುವಂತಹ ಒಂದು ಗೋಪುರವನ್ನು ಸಹ ನಾವು ನೋಡ್ತೀವಿ. ಈ ಗೋಪುರಕ್ಕೆ ಚಿನ್ನದ ಕಲಸವನ್ನು ಹಾಕಲಾಗಿದೆ. ಅದರ ಮೇಲೆ ಒಂದು ಸ್ವರ್ಣ ಪತಾಕೆ ಇದೆ. ಹಾಗಾಗಿ ಈ ಗೋಪುರ ನೆಲದಿಂದ ಈ ಸ್ವರ್ಣ ಪತಾಕೆ ತನಕ ಒಟ್ಟು 145 ಅಡಿ ಎತ್ತರ ಇರುವಂಥದ್ದನ್ನ ನಾವು ನೋಡ್ತೀವಿ. ಈ ಅರಮನೆಯ ಪ್ರವೇಶದ ಭಾಗದಲ್ಲೇ ಒಂದು ಆನೆ ಬಾಗಿಲು ನಿರ್ಮಾಣ ಮಾಡಲಾಗಿದೆ. ಇದರ ಅಗಲ 21 ಅಡಿ, ಎತ್ತರ 66 ಅಡಿಗಳು. ಅಂದ್ರೆ ಅರಮನೆಯ ಒಳಕ್ಕೆ ಆನೆಗಳು ಬರೋದಕ್ಕೆ ಅನುಕೂಲ ಆಗೋ ಹಾಗೆ ಆನೆಯ ಬಾಗಿಲನ್ನ ಕಟ್ಟಲಾಗಿದೆ. ಅರಮನೆಯಲ್ಲಿ ಕಲ್ಯಾಣ ಮಂಟಪ, ದರ್ಬಾರ್ ಹಾಲು, ಗೊಂಬೆ ತೊಟ್ಟಿ ಇತ್ಯಾದಿಗಳು ನಿರ್ಮಾಣ ಆಗಿರುವಂತದ್ದನ್ನ ನಾವು ನೋಡಬಹುದಾಗಿದೆ. ಇಷ್ಟು ದೊಡ್ಡ ಅರಮನೆ ಇವತ್ತು ಮೈಸೂರಿನ ಮಧ್ಯಭಾಗದಲ್ಲಿದೆ. ಸುತ್ತ ಕೋಟೆ ಇದೆ. ಈ ಕೋಟೆನೂ ಸಹ ಸಾಕಷ್ಟು ಹಳೆಯದಾದಂತಹ ಕೋಟೆ. ಸುಮಾರು 1524 ಹೊತ್ತಿಗೆ ಇಲ್ಲಿ ಒಂದು ಹಳೆ ಕೋಟೆ ಇತ್ತು, ಅದರ ದುರಸ್ತಿ ಆಗಿತ್ತು ಹಾಗೆ ಅಂಥೇಳಿ ನಾವು ಕೇಳ್ತೀವಿ. ಆನಂತರ ರಾಜಧಾನಿ ಶ್ರೀರಂಗಪಟ್ಟಣಕ್ಕೆ ವರ್ಗಾವಣೆ ಆದ ಕಾರಣ ಅರಮನೆ ಸ್ವಲ್ಪ ದುಸ್ಥಿತಿಗೆ ಬಂತು ಅನ್ನೋದು ಸಹ ನಾವು ನೋಡ್ತೀವಿ. ಇವತ್ತು ಅರಮನೆಯಲ್ಲಿ ಅದರ ಮುಂದೆ 7 ದೊಡ್ಡ ದೊಡ್ಡ ಆಕಾರದ ಕಮಾನುಗಳನ್ನ ನೋಡ್ತೀವಿ. ಈ ದರ್ಬಾರ್ ಹಾಲು ಅತ್ಯಂತ ಭವ್ಯವಾದಂತಹ ಒಂದು ಹಾಲಾಗಿದೆ. ದರ್ಬಾರ್ ಹಾಲ್ ಅನ್ನೋ ದರ್ಬಾರ್ ಸಭಾಂಗಣ ಅಂತಾನೂ ಕರೆಯುತ್ತೆ. ಈ ಜಾಗದಲ್ಲೇನೆ ಸಾಯಂಕಾಲದ ಹೊತ್ತು ಮಹಾರಾಜರು ದರ್ಬಾರನ್ನ ನಡೆಸ್ತಾ ಇದ್ದಿದ್ದನ್ನ ನೋಡ್ತೀವಿ. ಒಳಗಡೆ ದರ್ಬಾರ್ ಹಾಲಲ್ಲಿ ಅರಮನೆಯಲ್ಲಿ ಪ್ರತ್ಯೇಕವಾದಂತಹ ಹಾಲ್ನಲ್ಲಿ ಬೆಳಗ್ಗೆ ಹೊತ್ತು ದರ್ಬಾರ್ ನಡೀತಾ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಅರಮನೆಯ ಮುಂಭಾಗದಲ್ಲಿ ಸಾರ್ವಜನಿಕರಿಗೆ ಕಾಣೋ ಹಾಗೆ ಸಾಯಂಕಾಲದ ಹೊತ್ತಿನಲ್ಲಿ ಮಹಾರಾಜರು ದರ್ಬಾರನ್ನ ನಡೆಸ್ತಾ ಇದ್ರು. ಇದನ್ನ ಸಾರ್ವಜನಿಕರು ಸಹ ವೀಕ್ಷಣೆಯನ್ನ ಮಾಡಬಹುದಾಗಿತ್ತು. ಒಳಗಡೆ ಇರುವಂತಹ ಕಲ್ಯಾಣ ಮಂಟಪ, ಗೊಂಬೆ ತೊಟ್ಟಿ ಇವೆಲ್ಲವೂ ಬಹಳ ವಿಶೇಷವಾಗಿರುವಂಥದ್ದು. ನೋಡೋದಕ್ಕೆ ತುಂಬ ರಮಣೀಯವಾಗಿರುವಂತಹ ಒಂದು ಅರಮನೆ ಇದಾಗಿದೆ. ಇದೇ ಜಾಗದಲ್ಲಿ ಈಗಿನ ರಾಜವಂಶಸ್ಥರು ಸಾಯಂಕಾಲ ನಡೆಸುವಂತಹ ಖಾಸಗಿ ದರ್ಬಾರ್ ಅದನ್ನು ಸಹ ನಾವು ಈ ಅರಮನೆಯಲ್ಲಿ ಕಾಣಬಹುದಾಗಿದೆ. ಈಗ ನಾವು ನೋಡ್ತಿರುವಂತಹ ಅರಮನೆ 1932ರಲ್ಲಿ ಆಗಿರುವಂತಹದ್ದು. ಅಂಬಾವಿಲಾಸ ಅರಮನೆಯನ್ನು ಪರಿಚಯಿಸಿದವರು ಡಾಕ್ಟರ್ ವಿ ರಂಗನಾಥ್. ಮೈಸೂರು ಬ್ರ್ಯಾಂಡ್. ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್.